ಸರ್ವಕುಲ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ನಿಮ್ಮೆಲ್ಲರ ಮೆಚ್ಚಿನ ನಾಯಕರು ದಿವಂಗತ ಆರ್ ಧ್ರುವನಾರಾಯಣ ಸಾಹೇಬರವರ 65ನೇ ಹುಟ್ಟುಹಬ್ಬದ ಅಂಗವಾಗಿ ಹೆಚ್ಚಿನ ಮಾಹಿತಿನ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ದರ್ಶನ್ ಧ್ರುವನಾರಾಯಣ ಅವರು ಮಾತನಾಡಿದರೆ ಅದರ ಕುರಿತು ಹೆಚ್ಚಿನ ಮಾಹಿತಿ ನಿಮ್ಗೆ ತಿಳಿಸ್ತೀನಿ. ನೋಡೋಣ ಬನ್ನಿ. ಇವತ್ತಿನ ದಿವಸ ನಮ್ಮ ನಂಜನಗೂಡು ತಾಲೂಕಿನ PWI ಆವರಣದಲ್ಲಿ ನಾವೆಲ್ಲ ಕೂಡ ಸೇರಿ ಒಂದು ಪುರಸಭೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸೇರಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಎಲ್ಲ ಹೇಳಿದಂಗೆ ಇದೇ 31ನೇ ತಾರೀಕು ಮಧ್ಯಾಹ್ನಕ್ಕೆ ಸಂಜೆ ಗೌರವಾನ್ವಿತ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಇಲ್ಲೇ ಬಾರಿಗೆ ಮೈಸೂರಿಗೆ ಬಂದು ಅಲ್ಲಿ ಕಾರ್ಯಕರ್ತರ ಒಂದು ಸಮಾವೇಶವನ್ನ ಮಾಡಬೇಕು ಅಂತ ಉದ್ದೇಶ ಇತ್ತು. ಬದಲಾದ ಸನ್ನಿವೇಶಗಳಿಂದ ಅದು ಕೇಂದ್ರದಿಂದ ನಾವು ಇವತ್ತು ಪುರಸಭೆಯನ್ನ ತಂದಿದ್ದು ನಾವು ಮತ್ತೆ ಕ್ಯಾನ್ಸಲ್ ಮಾಡೋದು ಬೇಡ. ಮತ್ತೆ ಈ ಒಂದು 3ನೇ ತಾರೀಕು ಮತ್ತೆ ಅವರ ಪ್ರಯುಕ್ತ ಉದ್ಯೋಗ ಮೇಳ ಮತ್ತೆ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮದ ಒಂದು ಏನು ಪ್ರೋಗ್ರೆಸ್ ಪುರಸಭೆ ನಡೆದು ಸುಮಾರು 1 ವಾರ ಆಗಿರ್ಬೇಕಿಲ್ಲ. ಇವತ್ತು ಏನ್ ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನ ತಮ್ಮ ಬಳಿ ಸೇರಿ ಚರ್ಚೆ ಮಾಡಬೇಕು ಅಂತಲೇ ಮುಂದುವರಿಸಿತು. ಇವತ್ತು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಭೆಗೆ ಆಗಮಿಸಿದ್ದಕ್ಕೆ ನಮ್ಮೆಲ್ಲರೂ ಕೂಡ ನಾನು ಮೊದಲನೇದಾಗಿ ಸ್ವಾಗತವನ್ನು ಮತ್ತು ಧನ್ಯವಾದಗಳನ್ನ ಕೂಡ ತಿಳಿಸಲಿಕ್ಕೆ ಇವತ್ತು ನಾನು ಬಯಸುತ್ತೇನೆ. ಈಗಾಗಲೇ ಎಲ್ಲ ಹಿರಿಯರು ಕೂಡ ಎಲ್ಲ ಉದ್ದೇಶಿಸಿ ಮುಖ್ಯವಾಗಿ ತಂದೆಯವರ ಜನ್ಮದಿನಾಚರಣೆ ಅಂಗವಾಗಿ ಉದ್ಯೋಗ ಮೇಳವನ್ನ ಈ ಬಾರಿ ಏಪ್ರಿಲಿನಲ್ಲಿ ನಾವು ಹಾಕೊಳ್ತಾ ಇದ್ದೇವೆ. ಬಾರಿ ಒಂದು ಕಾರ್ಯಕ್ರಮ ಕೂಡ ನಾವು ವಿಸಿಟ್ ಮಾಡಿದ್ದು ಅಲ್ಲಿ ಒಂದು ವೇದಿಕೆ ಸಿದ್ಧತೆ ಆಗ್ತಾ ಇತ್ತು. ಪ್ರಕೃತ ಹೇಳಿದಂಗೆ ಸುಮಾರು 65 ಕಂಪ್ನಿಗಳಿಗೆ ರಿಜಿಸ್ಟರ್ ಆಗಿದೆ. ಅವಕಾಶ ಇರೋದು ಅಷ್ಟೇ, ಕೊಠಡಿಗಳಿರೋದು ಅಷ್ಟೇ. ಅದರಿಂದ 65ರಿಂದ 70 ಕಂಪ್ನಿಗಳನ್ನ ಅಲ್ಲಿ ನಾವು ಅಕಾಮಿಡೇಟ್ ಮಾಡಬಹುದು. ಅಷ್ಟು ಕಂಪ್ನಿಗಳು ಅಲ್ಲಿ ಇರ್ತದೆ. ಅದರಲ್ಲಿ ವಿವಿಧವಾಗಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತ ಕಂಪ್ನಿಗಳು, ಫೈನಾನ್ಸ್ ಗೆ ಸಂಬಂಧಪಟ್ಟಂತ ಕಂಪ್ನಿಗಳು, ಬ್ಯಾಂಕ್ಗಳು, ಬೇರೆ ಬೇರೆ ಕಂಪ್ನಿಗಳು, IT ಕಂಪ್ನಿಗಳೆಲ್ಲ ಅಲ್ಲಿಗೆ ಬರ್ತಾ ಇದ್ದಾರೆ. ಜೊತೆಗೆ ಉಚಿತವಾದಂತ ಆರೋಗ್ಯ ತಪಾಸಣೆ ಶಿಬಿರವನ್ನ ಕೂಡ ಅಲ್ಲೇ ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ನಯಂ ಸಂಸ್ಥೆ ವತಿಯಿಂದ ಅಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಅದರಿಂದ ನಾವೊಂದು ಏನು ವೇದಿಕೆ ಕೂಡ ಅಲ್ಲಿ ಸಜ್ಜಾಗ್ತಾ ಇದೆ. ಜೊತೆಗೆ ಬಂದಂತ ಜನರಿಗೆ, ಬಂದಂತ ವಿದ್ಯಾರ್ಥಿನಿಯರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಆ ಒಂದು ಆವರಣದಲ್ಲಿ ಈಗ ಮಾಡಲಾಗಿದೆ. ಸ್ಟೇಜ್ ಕಾರ್ಯಕ್ರಮ ಕೂಡ ಅಲ್ಲಿ, ಉದ್ಘಾಟನೆ ಕಾರ್ಯಕ್ರಮ ಮತ್ತೆ ಸಮಾರೋಪ ಕಾರ್ಯಕ್ರಮ ಕೂಡ ಅಲ್ಲೇ ನಡೀತದೆ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ನೆಚ್ಚಿನ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು, ಸುಪುತ್ರರು, ನಮ್ಮ ಉಸ್ತುವಾರಿ ಸಚಿವರಾಗಿರುವಂತ ಇಂದ್ರ ಸಾಹೇಬ್ರು ಬರ್ಲಿದ್ದಾರೆ. ಜೊತೆಗೆ ಬಮೂಲ್ನ ಅಧ್ಯಕ್ಷರು, ಹಿರಿಯರು ಆಗಿರುವಂತ DK ಸುರೇಶ್ ಬರ್ತಾರೆ. ಜೊತೆಗೆ ನಮ್ಮ ಅಕ್ಕಪಕ್ಕದ ತಾಲೂಕಿನ ಎಲ್ಲ ಗೌರವಾನ್ವಿತ ಶಾಸಕರುಗಳು ಮತ್ತೆ MLCಗಳು, MP ಅವರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರ್ಲಿದ್ದಾರೆ. ಜೊತೆಗೆ ತಂದೆಯವರ ಆತ್ಮೀಯ ಸ್ನೇಹಿತರುಗಳು ಅವರು ಕೂಡ ಎಲ್ಲ ಕಾರ್ಯಕ್ರಮಕ್ಕೆ ಬರ್ಲಿದ್ದಾರೆ. ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವನ್ನು ಕೂಡ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನೆಯನ್ನು. ಜೊತೆಗೆ ಉದ್ಯೋಗ ಮೇಳಕ್ಕೆ ವಿಶೇಷವಾಗಿ ಆ ಭಾಗದ ವಿದ್ಯಾರ್ಥಿನಿಯರು ಮತ್ತೆ ನಮ್ಮ ಬಾರ್ಡರ್ ಏರಿಯಾ, ಗುಂಡ್ಲುಪೇಟೆ, ಕೋಟೆ ಬಾರ್ಡರ್ ಅಲ್ಲೂ ಕೂಡ ಪ್ರಚಾರ ಈಗ ಆಗ್ತಾ ಇದೆ. ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿದ್ದಾರೆ. ಮುಖ್ಯವಾಗಿ ನಮ್ಮ ತಾಲೂಕು ನಂಜನಗೂಡು ತಾಲೂಕು, ವಿಶೇಷವಾಗಿ ಮುನ್ನೋಡಿ ಹೋಬಳಿಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಅದೊಂದು ಅವಕಾಶ. ಆದ್ರಿಂದ ತಾವೆಲ್ಲರೂ ಕೂಡ ಎಲ್ಲ ಹಿರಿಯ ಮುಖಂಡರುಗಳು ಆ ಭಾಗದಲ್ಲಿ ಹೆಚ್ಚಿನ ಪ್ರಚಾರವನ್ನು ಮಾಡಿ ಹೆಚ್ಚಿನ ವಿದ್ಯಾರ್ಥಿನಿಯರಿಗೆ ಈ ಒಂದು ಕಾರ್ಯಕ್ರಮ ತಲುಪೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾರೆ. ಜೊತೆಗೆ ಎಲ್ಲ ಹಿರಿಯರು ಅವತ್ತು ದಿವಸ ಬಂದು ಉಚಿತವಾಗಿರುವಂತಹ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕೂಡ ಭಾಗವಹಿಸಬೇಕಾಗಿ ಮಾಡಿ. ಇನ್ನೂ ಹಲವಾರು ನಮ್ಮ ತಾಲೂಕಿನಲ್ಲಿ ಕಾರ್ಯಕ್ರಮಗಳು ಅವತ್ತು ನಡೀತಾ ಇದೆ. ಹೇಳಿದಂಗೆ ನಮ್ಮ ನಗರಸಭಾ ಅಧ್ಯಕ್ಷರು ಹೇಳಿದಂಗೆ ಅವತ್ತು ಶಂಕರ್ಪುರದಲ್ಲಿ ಉದ್ಯಾನವನ ಉದ್ಘಾಟನೆ, ಅದಕ್ಕೆ ಈಗಾಗಲೇ ನಮ್ಮ ತಂದೆಯವರು ಸೆದೂರವರ ಹೆಸರನ್ನ ಕೂಡ ಈಗ ನಾಮಕರಣ ಮಾಡಲಾಗಿದೆ. ಅದು ಕೂಡ ಒಂದು ಉದ್ಘಾಟನೆ ಆಗ್ತಾ ಇದೆ. ಜೊತೆಗೆ
ನಮ್ಮ ನಾಗರಾಜ್ ಅವರು ಹೇಳಿದಂಗೆ ಗೌರಕಟ್ಟೆ ಕಾಲೋನಿ ಮತ್ತೆ ನಮ್ಮ ಆ ಭಾಗದ ಹಾಡಿಗಳು ಅಲ್ಲೂ ಕೂಡ ನಾಗನಾಪುರದಲ್ಲೂ ಕೂಡ ಈಗ ಕಾರ್ಯಕ್ರಮಗಳನ್ನ ಮಾಡ್ತಿದೀವಿ ಅಂತ ಅವರು ಹೇಳಿದ್ರು. ಜೊತೆಗೆ ನಮ್ಮ ಹೇಳಿದಂಗೆ ಸುಮಾರು ಅಲ್ಲಿ ಶಾಲೆಯಲ್ಲಿ ಕೂಡ ಕಾರ್ಯಕ್ರಮ ಡೇಟ್ ನಿಗದಿತ ಆಗಿಲ್ಲ. ದಗವಾಯಿಸ್ಪುರಲ್ಲಿ ಮಾಡ್ತಿದ್ ಬಟ್ ಡೇಟ್ ಇನ್ನೂ ನಿಗದಿತ ಆಗಿಲ್ಲ. ದಗವಾಯಿಸ್ಪುರಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಸೊ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಈಗ ಅವತ್ತೇ ದಿವಸ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ 1ನೇ ತಾರೀಕು 7ನೇ ತಾರೀಕು ಕೂಡ ಹಲವಾರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತೆ ತಾಲೂಕುಗಳಲ್ಲಿ ಕೂಡ ಇನ್ನ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ನಮ್ಮ ಆರತಿಯವರು ಕೂಡ ಬೆಸಿ ವಿತರಣೆ ಕೂಡ ಅವತ್ತು ಮಾಡ್ತಿದ್ರು. ಅದರಿಂದ ಇಂಥ ಹಲವಾರು ಕಾರ್ಯಕ್ರಮಗಳು ಅವತ್ತು ದಿವಸ ಆಗ್ತಾರೆ. ಮುಖ್ಯವಾಗಿ ದಯಮಾಡಿ ತಾವೆಲ್ಲರೂ ಕೂಡ ಏನೇ ಕಾರ್ಯಕ್ರಮಗಳು ಮುಗಿಸ್ಕೊಂಡು ದಯಮಾಡಿ ಒಳ್ಳೆಯ ಬಂದು ಅಲ್ಲಿ ಭಾಗವಹಿಸಬೇಕಿತ್ತು ಅಂತ ಮಾಡ್ಲಿಕ್ಕೆ ಬಯಸ್ತಾರೆ. ಜೊತೆಗೆ ಅವತ್ತಿನ ದಿವಸ ನಾವು ಈ ಒಂದೇನು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ, ಇದರ ಉದ್ದೇಶ ನಾವು ಕಳೆದ ಬಾರಿ ನಾವು ಹೇಳಿದ್ದು ಮುಂದಿನ ವರ್ಷ ನಾವು ಉಡಳಿನಲ್ಲೇ ಮಾಡ್ತೀವಿ ಅಂತ ನಾವು ಹೇಳಿದ್ದು. ಅದರಂತೆ ಮೂಲವಾಗಿ ಅಲ್ಲಿ ಉಡಳಿನಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಆ ಭಾಗದ ಜನರಿಗೆ, ಆ ಕಾಡಂಚಿನ ಪ್ರದೇಶದ ವಿದ್ಯಾರ್ಥಿನಿಯರಿಗೆ ಅವ್ರಿಗೂ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಅಲ್ಲೇ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಆ ಒಂದು ಡಿಗ್ರಿ ಕಾಲೇಜ್ ಕೂಡ ಇಂಪ್ರೂವ್ ಆಗ್ಬೇಕು, ಅದು ಕೂಡ ಅಭಿವೃದ್ಧಿ ಆಗ್ಬೇಕು, ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದು ದಾಖಲಾತಿ ಆಗ್ಬೇಕು, ಅಡ್ಮಿಷನ್ ಆಗ್ಬೇಕು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತಾರೆ. ಡಿಗ್ರಿ ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ ಅಂತ ಮಾಡ್ತಾರೆ, ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ ಅಂತ ಮಾಡ್ತಾರೆ. ಆದ್ರೆ ಡಿಗ್ರಿ ಕಾಲೇಜ್ ಅಲ್ಲಿ ಯಾವುದೇ ರೀತಿ ಪ್ಲೇಸ್ಮೆಂಟ್ ಗಳು ಆಗುದಿಲ್ಲ. ಅದರಿಂದ ನಾವು ಪ್ರತ್ಯೇಕವಾಗಿ ಪ್ಲೇಸ್ಮೆಂಟ್ ಅವ್ರ ಆಪರ್ಚುನಿಟಿ ಕಂಪ್ನಿಗಳು ಕಾಲೇಜ್ಗೆ ಬಂದು ಅವ್ರಿಗೆ ಅನುಕೂಲ ಆಗ್ಬೇಕು ಅಂತ ನಿಟ್ಟಿನಲ್ಲಿ ನಾವು ಈ ಒಂದು ಕಾನ್ಸೆಪ್ಟ್ ಅನ್ನ ತಯಾರು ಮಾಡಿ ಇವತ್ತು ಡಿಗ್ರಿ ಕಾಲೇಜ್ ಮುಖಾಂತರವಾಗಿ ನಾವು ಈ ಒಂದು ಉದ್ಯೋಗ ಮೇಳವನ್ನ ಮಾಡ್ತಿದ್ದೇವೆ. ಇದರಿಂದ ತಾವು ಕೂಡ ಎಲ್ಲ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳ ಬಳಿ ತಾವು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸಿ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ಬಂದು ಭಾಗವಹಿಸಲಿಕ್ಕೆ ಯಶಸ್ವಿಯಾಗಿ ವಿನಂತಿಯನ್ನ ಮಾಡ್ತಾ, ಈಗಾಗಲೇ ಸ್ಪಾಟ್ ಕೂಡ ಹೋಗಿ ನಾವು ವೀಕ್ಷಣೆಯನ್ನ ಮಾಡಿ ಅಲ್ಲಿ ಸ್ಟೇಜ್ ಯಾವ ಕಡೆ ಹಾಕ್ಬೇಕು, ಮತ್ತೆ ಊಟದ ವ್ಯವಸ್ಥೆ ಯಾವ ಕಡೆ ಆಗ್ಬೇಕು, ಮತ್ತೆ ಆರೋಗ್ಯ ತಪಾಸಣೆ ಶಿಬಿರ ಯಾವ ಕಡೆ ಆಗ್ಬೇಕು ಅಂತೆಲ್ಲ ನೋಡಿದೀವಿ. ಈಗಲೂ ಕೂಡ ಮಧ್ಯಾಹ್ನ ಊಟ ಮಾಡ್ಕೊಂಡು ಅಲ್ಲಿ ಬರುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಅದರಿಂದ ಮತ್ತೆ ಇವತ್ತು ಕೂಡ ವೀಕ್ಷಣೆ ಮಾಡಿ, ಜೊತೆಗೆ ಆ ಊರಿನಲ್ಲಿ ನಮ್ಮ ಹೆಗ್ಗೋಡಿನಲ್ಲಿ ನಮ್ಮ ಗ್ರಾಮದಲ್ಲಿ ಬೆಳಗಿನ ಜಾವ ಸುಮಾರು 9-9:30 ನಮ್ಮ ತಂದೆಯವರು ಮತ್ತೆ ದೇವರ ಸಮಾಧಿಗೆ ಅಲ್ಲೂ ಕೂಡ ಪೂಜೆಯನ್ನ ಮಾಡಿ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸುವಂತ ಕಾರ್ಯಕ್ರಮ ಕೂಡ ನಮ್ಮ ಊರಿನಲ್ಲಿ ಅಲ್ಲೂ ಕೂಡ ಮಾಡ್ತಿದ್ವಿ. ಅವತ್ತು ಕೂಡ ಅಲ್ಲೂ ಬಂದು ಆ ಕಾರ್ಯಕ್ರಮ ಕೂಡ ಭಾಗವಹಿಸಬೇಕಿತ್ತು ವಿನಂತಿನ ಮಾಡ್ಲಿಕ್ಕೆ ನಮ್ಮಲ್ಲಿ ಆಹ್ವಾನವನ್ನ ಮಾಡ್ತಾ ಇವತ್ತಿನ ದಿವಸ ತಾವಲ್ಲಿ ಕೂಡ ಅಧಿಕ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಕೂಡ ನಾನು ಒಂದೇ ಚರ್ಚೆ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.